ಆತ್ಮೀಯ ವೀಕ್ಷಕರಿಗೆ ಪಮ್ಮು ಕಿಚನ್ನಿಗೆ ಸ್ವಾಗತ. ನೂಲು ಹುಣ್ಣಿಮೆ ವಿಶೇಷದ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೇನೆ. ವರಮಹಾಲಕ್ಷ್ಮಿ ಹಬ್ಬದ ನಂತರ ಬರುವುದೇ ನೂಲು ಹುಣ್ಣಿಮೆ. ಇದನ್ನು ಕೆಲವು ಕಡೆ ನಾರಿ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ. ಹಾಗಾಗಿ ನಾನಿವತ್ತು ನಾರಿಯಲ್ ಭಾತ್ ಮಾಡಿ ತೋರಿಸ್ತಾ ಇದ್ದೇನೆ. ಮರಾಠಿಯಲ್ಲಿ ನಾರಳ್ ಭಾತ್ ಅಂತಲೂ, ಹಿಂದಿಯಲ್ಲಿ ನಾರಿಯಲ್ ಭಾತ್, ಮಲಯಾಳಮಲ್ಲಿ ತೇಂಗಾಯಿ ರೈಸ್, ಕನ್ನಡದಲ್ಲಿ ಅಕ್ಕಿ ಹುಗ್ಗಿ ಅಥವಾ ಕೊಬ್ಬರಿ ಅನ್ನ ಅಂತ ನಾನಾ ಹೆಸರುಗಳಿಂದ ಕರೀತಾರೆ. ಇದು ರಕ್ಷಾ ಬಂಧನದ ಅಣ್ಣ ತಂಗಿಯರ ಪ್ರೀತಿಯ ಸಂಬಂಧದ ಈ ಹಬ್ಬಕ್ಕೆ ಈ ನಾರಿಯಲ್ ಭಾತ್ ಒಂದು ವಿಶೇಷ ಅಡುಗೆ. ನಾನಿವತ್ತು ನಿಮಗೆ ನಾರಿಯಲ್ ಭಾತ್ ಮಾಡುವ ವಿಧಾನವನ್ನು ಹೇಳ್ತೇನೆ. ಈ ನಾರಿಯಲ್ ಭಾತಿಗೆ ನೀವು ಯಾವುದಾದ್ರೂ ಅಕ್ಕಿಯನ್ನು ಬಳಸ್ಬೋದು. ಬಾಸುಮತಿ, ಸೋನಾ ಮಸೂರಿ ಇಲ್ಲ ಅಂಬೆ ಮೋರೆ ಅಕ್ಕಿ. ಮೊದಲಿಗೆ ಈ ನಾರಿಯಲ್ ಭಾತಿಗೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. 1 ಕಪ್ ಮೊದಲೇ ನೆನೆಸಿಟ್ಕೊಂಡಿರುವಂಥ ಅಕ್ಕಿ, ಅದೇ ಪ್ರಮಾಣದ ಬೆಲ್ಲ ಮತ್ತು ಅದೇ ಪ್ರಮಾಣದ ಕಾಯಿ ತುರಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ, 1:1:1. ಹಾಗೆ 2 ಟೀ ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಗೋಡಂಬಿ ಮತ್ತು ಮನುಕ, 4 ಲವಂಗ ಮತ್ತು 2 ಏಲಕ್ಕಿ. ಮೊದಲಿಗೆ ಬಾಣಲೆಯಲ್ಲಿ 1 ಟೀ ಚಮಚ ತುಪ್ಪವನ್ನು ಹಾಕ್ಕೊಂಡು ಆ ತುಪ್ಪ ಕರಗಿ ಆದ ನಂತರ ಅದರಲ್ಲಿ ಗೋಡಂಬಿ ಮತ್ತು ಮನುಕಗಳನ್ನು ಕರೆದು ಬದಿಗಿಟ್ಕೊಳ್ಳೋಣ. ಗೋಡಂಬಿ ಸರಿಯಾಗಿ ಕಂದು ಬಣ್ಣಕ್ಕೆ ಬರಬೇಕು. ಅವುಗಳನ್ನು ತೆಗೆದಿಟ್ಕೊಂಡು ಅದೇ ತುಪ್ಪದಲ್ಲಿ ಈಗ ಲವಂಗ ಮತ್ತು ಏಲಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ಅದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಆ ತುಪ್ಪಕ್ಕೆ ಇಟ್ಕೊಂಡಿರುವಂಥ 1 ಕಪ್ ಅಕ್ಕಿಯನ್ನು ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಆ ಅಕ್ಕಿಯನ್ನು ತುಪ್ಪದಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಜಾಸ್ತಿ ಹೊತ್ತು ಮಾಡಿದರೆ ಅನ್ನ ಗಟ್ಟಿಯಾಗಿ ಬರುತ್ತೆ. ಅರ್ಧ ನಿಮಿಷ ಸಾಕು. ಈಗ ಈ ಅಕ್ಕಿಗೆ ನಾನು ಮೊದಲೇ ಒಂದು ಪಾತ್ರೆಯಲ್ಲಿ 4 ಕಪ್ ಬಿಸಿನೀರನ್ನು ತಗೊಂಡು ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ಆ ಬಿಸಿ ನೀರನ್ನು ಈ ಅಕ್ಕಿಗೆ ಹಾಕ್ಕೊಳ್ಳೋಣ. 1:4 ಪ್ರಮಾಣದಲ್ಲಿದೆ ಅಕ್ಕಿ ಮತ್ತು ನೀರು. ಸರಿಯಾಗಿ ಒಂದು ಸರಿ ಕೈಯಾಡಿಸಿ 1 ಪಿಂಚ್ ಉಪ್ಪನ್ನು ಸೇರಿಸೋಣ. ಈಗ ಲಿಡ್ ಮುಚ್ಚಿಟ್ಟು ಒಂದು 15 ನಿಮಿಷಗಳವರೆಗೆ ಅನ್ನ ಆಗಲು ಬಿಡೋಣ. ಈಗ ಅನ್ನ ಸರಿಯಾಗಿ ಕುದೀತಾ ಇದೆ. ಈಗ ಲಿಡ್ ಮುಚ್ಚಿರೋದರಿಂದ ಏಲಕ್ಕಿ ಮತ್ತು ಲವಂಗದ ಪರಿಮಳ ಆಗಲಿ ಅಥವಾ ಅಕ್ಕಿಯ ಪರಿಮಳ ಆಗಲಿ ಹೊರ ಹೋಗದಂತೆ ಉಪಯೋಗ ಆಗತ್ತೆ. ಸ್ಟೀಮ್ ಹೊರಗಡೆ ಹೋಗೋದರಿಂದ ಪರಿಮಳ ಎಲ್ಲ ಹಾಳಾಗತ್ತೆ. ಈಗ ಅನ್ನ ಆಗಿದೆ ಅಂತ ನೋಡೋಣ ಬನ್ನಿ. ಈಗ ಅನ್ನ ಸುಮಾರು 95% ಆಗಿದೆ. ಹೀಗೆ ಒಂದು ಕಾಳನ್ನು ತಗೊಂಡು ಹಿಚಕಿ ನೋಡಬೇಕು ಮೆತ್ತಗಾಗಿದೆ ಏನಂತ. ಈಗ ಅನ್ನ ಆಗಿದೆ. ಈ ಸ್ಟೇಜಲ್ಲಿ ನಾವು ಅದಕ್ಕೆ ಬೆಲ್ಲ ಹಾಕೋಣ. ನಾನು ಇಲ್ಲಿ ಬೆಲ್ಲವನ್ನು ಪಾಕ ಮಾಡಿಕೊಂಡಿಲ್ಲ, ಹಾಗೆ ಡೈರೆಕ್ಟ್ ಸೇರಿಸ್ತಾ ಇದ್ದೇನೆ. ನಿಮಗೆ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಇದ್ದರೆ ಮಾತ್ರ ನೀವು ಪಾಕ ಮಾಡಿ ಅದನ್ನು ಸೋಸಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಬೆಲ್ಲ ಶುದ್ಧ ಇರೋದ್ರಿಂದ ಹಾಗೆ ಹಾಕಿದ್ದೇನೆ. ಒಂದು ಸರಿ ಕೈ ಆಡಿಸಿ ಬೆಲ್ಲ ಮತ್ತು ಅನ್ನ ಸರಿಯಾಗಿ ಹೊಂದ್ಕೋಬೇಕು. ಈಗ 1-2 ನಿಮಿಷ ಲಿಡ್ಡನ್ನು ಮುಚ್ಚಿಟ್ರೆ ಸರಿಯಾಗಿ ಕುಕ್ ಆಗುತ್ತೆ. ನೋಡಿ ಈಗ ಆಗಿದೆ, ಬೆಲ್ಲ ಹೊಂದ್ಕೊಂಡಿದೆ. ಈಗ ಕಾಯಿ ತುರಿಯನ್ನು ಸೇರಿಸಿ ಮತ್ತು ಎಲ್ಲವನ್ನು ಒಂದು ಸಾರಿ
ಕೈ ಆಡಿಸಿ ಅಕ್ಕಿ, ಬೆಲ್ಲ ಹಾಗೂ ಕಾಯಿ ತುರಿ 3 ಸರಿಯಾಗಿ ಹೊಂದಿಕೊಳ್ಳಲು ನಾವು ಮತ್ತೆ ಲಿಡ್ಡನ್ನು 1 ನಿಮಿಷವರೆಗೆ ಮುಚ್ಚಿಡೋಣ. ಈಗ 1 ನಿಮಿಷ ಆಗಿದೆ. ಈಗ ಅನ್ನ ನೋಡಿ ಸರಿಯಾಗಿ ಬಂದಿದೆ. ಬಣ್ಣ ಕೂಡ ಸರಿಯಾಗಿ ನ್ಯಾಚುರಲ್ ಕಲರ್ ಬಂದಿದೆ. ಯಾಕಂದರೆ ಇಲ್ಲಿ ಯಾವುದೇ ಅಡಿಷ್ನಲ್ ಕಲರ್ ಹಾಕಿಲ್ಲ. ನ್ಯಾಚುರಲ್ ಬೆಲ್ಲದ ಕಲರ್ ಬಂದಿದೆ. ಮತ್ತು ಅನ್ನ ಸರಿಯಾಗಿ ಆಗಿದೆ. ಏಕೆಂದರೆ ಈ ನಾರಿಯಲ್ ಬಾತ್ಗೆ ತುಂಬ ಅನ್ನ ಉದುರು ಸಹ ಆಗಬಾರ್ದು, ಹಾಗೆ ಹುಗ್ಗಿ ಥರ ಸಹ ಆಗಬಾರ್ದು. ಈಗ ಇದರ ಮೇಲೆ ಕರ್ದಿಟ್ಟು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೇನೆ. ಈಗ ನಾರಿಯಲ್ ಭಾತ್ ಅಥವಾ ತೆಂಗಾಯಿ ರೈಸ್ ರೆಡಿಯಾಗಿದೆ. ಈ ನನ್ನ ನಾರಿಯಲ್ ಭಾತ್, ತೆಂಗಾಯಿ ರೈಸ್ ಅಥವಾ ಅಕ್ಕಿ ಹುಗ್ಗಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇದರ ಮೇಲೆ 1 ಚಮಚ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಈಗ ಘಮ ಘಮ ಪರಿಮಳ ಸಹ ಬರ್ತಾ ಇದೆ. ನೋಡಲು ಅನ್ನ ತುಂಬ ಚೆನ್ನಾಗಿ ಬಂದಿದೆ. ಈ ರಕ್ಷಾ ಬಂಧನದ ಹಬ್ಬಕ್ಕೆ ಈ ನೂಲ ಹುಣ್ಣಿಮೆಗೆ ನಾರಿಯಲ್ ಭಾತ್ ಈಗ ರೆಡಿಯಾಗಿದೆ.